ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲ ಹೋಗ್ತಿದೀವಪ್ಪ ಪುನಿ ಎಲ್ರು ಇವತ್ತು ಫ್ಯಾಮಿಲಿ ಎಲ್ಲ ಎಲ್ಲರಿಗೂ ಧರ್ಮಸ್ಥಳ ತೋರ್ಸೋದ ಅಂತ ಎಲ್ರಿಗೂ ಹೋಲ್ಸೇಲ್ ತೋರಿಸ್ಬೋದು. ಎಲ್ರು ನಾನು ಅಮ್ಮ ಮಿಸ್ಸಸ್ ಎಲ್ರು ಹೊರಟಿದೀವಿ. ಪುನಿನ ಜೊತೆ ಬರ್ತಾ ಇದ್ದಾನೆ. ಎಕ್ಸ್ಟ್ರಾ ವಿಡಿಯೋ ಮಾಡಕ್ಕೆ ಮನೆ ಕೆಲಸ ಬೇಕಿತ್ತು, ಸುಮ್ಮನೆ ಜೊತೆ ಕರ್ಕೊಂಡು ಹೋಯ್ತಾ ಇದೀವಿ. ನೆಕ್ಸ್ಟ್ ಹೊತ್ತು ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತಿವಿ ಎಲ್ಲಾನು ಒಟ್ಟಿಗೆ ತೋರಿಸ್ತಾ ಹೋಗ್ತಿವಿ. ಈಗ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಏನಪ್ಪಾ ಇವತ್ತು ಫುಲ್ಲು ಎಲ್ಲೋಗ್ತಿದ್ಯಪ್ಪ? ನೀನ್ ಹೋಗ್ತಾ ಇದ್ರೆ ಯಾವ್ದು ಸ್ವಿಟ್ಜರ್ಲ್ಯಾಂಡ್ಗೋ ಆಸ್ಟ್ರೇಲಿಯಾಗೋ ದುಬೈಗೋ ಹೋಗೋ ರೇಂಜ್ಗೆ ಫುಲ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ಯಾ? ಯಾರ್ಯಾರು ಹುಡುಗಿರೆಲ್ಲ ಪಡೆಸ್ಕೊಂಡು ಧರ್ಮಸ್ಥಳದಲ್ಲಿ ಹೋಸಲ ಮಾಡಿದಲ್ಲ ಹಂಗ್ ಮಾಡ್ಬಿಟ್ಟಿ. ಆಮೇಲೆ ಮಾಡಿದ್ಕಿಂತ ಜಾಸ್ತಿನ ಮಾಡ್ಬೇಕು, ಕಡಿಮೆ ಮಾಡ್ಬೋದು. ಇದು ಬಿಸ್ಲು ಕಣವ, ಕನ್ನಡಕ ಹಾಕೋ ನೋಡೋದ ಚಶ್ಮಾ ಹಾಕೋ. ಆಯ್ ಮಾಡು ಎಲ್ರಿಗೂ, ಇನ್ನೊಂದ್ಸಲ ಜ್ವರ ಮಾಡು. ಬನ್ನಿ ಈಗ ಧರ್ಮಸ್ಥಳ ತೋರಿಸ್ತೀವಿ ಎಲ್ಲಾರು. ನಮ್ 2ನೇ ಬ್ಲಾಗ್ ಇದು. ನಾವೆಲ್ಲ ಹೋಗ್ತೀವಿ, ಹೆಂಗಿರುತ್ತೆ ಜರ್ನಿ ನೋಡ. ರೂಪಾಯಿ ಎಲ್ಲ ಫುಲ್ ರೆಡಿ. ಇವತ್ತಂತೂ ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಬಟ್ಟೆ ಅಂದ್ರೆ ಬೇವರೆಲ್ಲ ಆಗ್ಬಿಟ್ಟು ಶರ್ಟ್ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಈ ಹೆಣ್ಮಕ್ಳು ರೆಡಿ ಆಗೋವರೆಗೂ ನಾವ್ 10 ಜನ ಗಂಡ್ಮಕ್ಳು ರೆಡಿ ಹಾಕೋದು ಅರ್ಧ ಗಂಟೆಗೆ ಒಬ್ಬೊಬ್ರು ರೆಡಿ ಆಯ್ತಾರೆ. ನಾವ್ 5 ನಿಮಿಷ ಹಿಂಗ್ ಹೋಗಿ ಸ್ನಾನ ಮಾಡ್ತಾ ಶಾಂಪೂನು ಹಾಕೊಂಡ ಸೋಪ್ ಹಾಕ್ತಾ ಏನೂ ಗೊತ್ತಾಗಲ್ಲ. ನೀಟಾಗಿ ನಾವ್ ಸೋಪ್ ಹಾಕೊಂಡ್ ಸ್ನಾನ ಮಾಡಿದ್ರು ನಮ್ ಸ್ನಾನ ಮಾಡವ್ರೆ ಅಂತ ಅನ್ನಲ್ಲ. ಈ ಹೆಣ್ಮಕ್ಳು ಹಂಗಲ್ಲ, ಸುಮ್ನೆ ಹೋಗಿ ಅಲ್ಲುಚ್ಕೊಂಡ್ ಬಂದು ಮುಖಕ್ ನೀರ್ ಹಚ್ಕೊಂಡ್ರು ಪಳ್ಳ ಅಂತಾರೆ. ಏನ್ ಮಾಡ, ಭಗವಂತ ನಮ್ಗೆ ಆಲ್ರೆಡಿ ಮೋಸ ಮಾಡೋರು, ಈ ಸೂರ್ಯದೇವ ಇನ್ನೂ ಮೋಸ ಮಾಡ್ತಾನೆ ನಮಗ್ ಇನ್ನು ಬ್ರೌನಿ. ನಾವು ಫುಲ್ ಬ್ರೌನಿ ಕಲರ್. ಕರೆಕ್ಟ್ ಆಗಿ ಮುಖ ತೋರ್ಸಲ್ಲ, ಹಿಂದೆ ತೋರಿಸ್ತಾ ಇದ್ದೀನಪ್ಪ. ಅಲ್ಲಿ ಗಂಟ್ಲು ಬೇರೆ ಹಾಳಾಗ್ಬಿಟ್ಟೈತೆ. ಪುನಿ ಲೆಟ್ಸ್ ಮೂವ್. ಫಸ್ಟ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಡವ್ರ ಮಕ್ಳು ಬೆಳೆಸ್ರೆ, ಯಾರ್ಯಾರು ಕೋಟಿ ಗಟ್ಲೆ ದುಡ್ಡಿರೋರ್ಗೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀರ. ಬಡವ್ರ ಮಕ್ಳು ನೋಡ್ರಯ್ಯ. ಈ ನಾನು ಏನೋ ಅನ್ಕೊಂಡಿದ್ದೆ ಫಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಏನಾಗಲ್ಲ ಅಂತ, ನೋಡಿದ್ರೆ ಎಲ್ಲಾರನು ಸುಮ್ಮನೆ ಬಯ್ಯೋ ವಿಡಿಯೋ ಮಾಡ್ಬೇಕಾದ್ರೆ. ಕ್ಯಾಮ್ರಾ ಹಿಡಿಯಕ್ ಬರಲ್ಲ ಅಂತ ಬೈತಿದ್ವಿ. ಈಗ ನಮ್ಗೆ ಗೊತ್ತಾಯ್ತಲ್ಲ, ವಿಡಿಯೋ ಆನ್ ಮಾಡ್ತಿದ್ದಂಗೆ ನಮ್ಗೆ ಮೀಟರ್ ಆಫ್. ಏನ್ ಮಾಡೋದು, ಏನ್ ಮಾತಾಡೋದು, ಅದೇ ಆಗೋಗೈತೆ ಬರೀ. ಇನ್ನೇನು ತಲೆಗೆ ಓಡ್ತಾ ಇಲ್ಲ. ಕ್ಯಾಮ್ರಾ ಆನ್ ಮಾಡಕ್ಕಿಂತ ಮುಂಚೆ ಏನೇನೆಲ್ಲ ಸ್ಕ್ರಿಪ್ಟ್ ಮಾಡ್ಕೊಂಡು ಕೂತಿರ್ತೀವಿ, ಆದ್ರೆ ಕ್ಯಾಮ್ರಾ ಆನ್ ಮಾಡ್ಬಿಟ್ರೆ ಮಾತ್ರ ಮೀಟರ್ ಆಫ್ ಡೈಲಾಗು ಬರಲ್ಲ. ನೋಡಿ ಇಂಥವ್ರೆಲ್ಲ ಮಧ್ಯಗ್ ಬಂದ್ಬಿಟ್ಟು ನಮ್ಗೆ ಜೀವ ಹೇಳ್ತಾರೆ. ಏನ್ ಮಾಡದ, ಮಧ್ಯ ಕಾರ್ ಓಡಿಸ್ಬೇಕಾದ್ರೆ ಮಧ್ಯಗ್ ಬಂದ್ಬಿಡೋದು. ಆಮೇಲೆ ಚಶ್ಮಾ ಹಾಕೊಂಡು ನಾವು ಕಲರ್ ಕಾಣಿಸ್ಕೊಳ್ಳೋದು. ನೀವು ನೋಡಿದ್ರೆ ವ್ಯೂಸ್ ಕೊಡಲ್ಲ, ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬ್ ಇಲ್ಲ. ಸುಮ್ನೆ ವಿಡಿಯೋನು ವೇಸ್ಟ್, ಬ್ಯಾಟ್ರಿನೂ ವೇಸ್ಟ್, ಎಲ್ಲ ವೇಸ್ಟ್. ಆದ್ರೂ ಬಿಡಲ್ಲ, ಒಂದ್ ನಂಬಿಕೆ ಇದೆ, ಮಾಡೇ ಮಾಡ್ತೀವಿ ವಿಡಿಯೋನ. ಅದೆಷ್ಟಾರು ಇದಾಗ್ಲಿ. ಈ ವಿಡಿಯೋದಲ್ಲಿ ಏನಾರ ಬೆಳ್ಳು ಕಾಣಿಸ್ಲಿಲ್ಲ ಅನ್ಕೊಂಡ್ರೆ ನೆಕ್ಸ್ಟ್ ಲಿಪ್ಟಿಕ್ ಪೌಡರ್ ಸಿಕ್ಕಿದ್ದೆಲ್ಲ ಬಳಕೊಂಡ್ ಮೆತ್ಕೊಂಡ್ ವಿಡಿಯೋ ಮಾಡಕ್ ಬಿಡ್ತೀವಿ. ಅದಕ್ಕೆ ಪಾಪ ಕರ್ಮಗಳನ್ನೆಲ್ಲ ನಿಮ್ ಕಣ್ಣಿಂದ ನೋಡ್ಬಾರ್ದು ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಕೊಡಿ. ಹೇಳು ಮಗನೇ, ಇನ್ನೇನು ಹೇಳ್ಬೇಡ ನೀನು. ಕನ್ನಡಕ ಹಾಕೋ, ಕನ್ನಡಕ ಹಾಕೋ, ಸ್ಪೆಕ್ಸ್ ಹಾಕೋ. ಅಯ್ಯೋ ಅದೇ ಹೇಳ್ತಿರ್ತಾನೆ ಯಾವಾಗ್ಲೂ. ಇನ್ನೇನು ನಮ್ 4 ಸ್ಟೇಜ್ ವಿಜಯನಗರ ಆರ್ಚ್ ಬಿಡ್ತಾ ಇದೀವಿ. ಈಗ ಟೈಮ್ ಆಗಿದೆ ಸುಮಾರು 12 ಗಂಟೆ ಸಮಯ 12 ಗಂಟೆ. ಬಿಗ್ ಬಾಸ್ ನಾವು ಬೆಳಗ್ಗೆ ಸ್ನಾನ ಮಾಡಿ 6-7 ಗಂಟೆಗೆ ಹೊರಡೋದ ಅಂತ ಅನ್ಕೊಂಡ್ರೆ 12 ಗಂಟೆ 12:15 ಹೊರಟ್ರೆ ಎಲ್ಲ ಆಯ್ತದೆ ಹೇಳಿ. ಅನ್ಕೊಂಡಿದ್ ಪ್ಲಾನ್ಗೂ ಹೋಯ್ತಾರ ಪ್ಲಾನ್ಗೂ 6 ಅವರ್ ಡಿಫರೆನ್ಸ್ ಇದೆ. ಇಲ್ಲಿ ನೋಡ್ರೆ ಏನ್ ಟ್ರಾಫಿಕ್ ಜಾಮ್. ಇಲ್ಲಿ ನೋಡಿದ್ರೆ ಬರ್ತಾ ನಮ್ ಮೈಸೂರು ಬೆಂಗಳೂರು ಏನು ಮಾಡಕ್ಕಾಗಲ್ಲ. ನಮ್ ಮೈಸೂರು ಇನ್ನೇನ್ ಪೆಟ್ರೋಲ್ ಹಾಕ್ಸ್ಬೇಕಾಗ ಸ್ಪಾನ್ಸರ್ ಮಾಡ್ತೀಯಾ? ಸ್ಪಾನ್ಸರ್ ಮಾಡೋದ ಹೇಳಪ್ಪ. ಪೆಟ್ರೋಲ್ ಇಲ್ಲ ಅಂತಂದ್ರೆ ಆಮೇಲೆ ಎಷ್ಟಕ್ಕೆ ಹಾಕ್ಸ್ತೀಯ? ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು. ಫುಲ್ ಟ್ಯಾಂಕ್ ಮಾಡ್ಸೋಷ್ಟು ಕಾಸಿಲ್ಲ. ಏನ್ ಒಂದ್ 200 ರೂಪಾಯಿ ಕಾಸಿಲ್ಲ ಅಂದ್ರೆ ಯಾಕೆ ಬಿಲ್ಡಪ್ ತಗೋತೀರ? ಏನ್ ಒಂದ್ 200 ರೂಪಾಯಿ ಕೊಡ್ಬೋದಪ್ಪ. 200 ರೂಪಾಯಿ 200 ರೂಪಾಯಿಗೆ ಎಷ್ಟು ಓಡುತ್ತೋ ಅಷ್ಟು ಓಡಿಸ್ಬಿಟ್ಟು ನೀನ್ ಅಲ್ಲಿ ಇಳಿಸ್ತೀನಿ. ತೊಳ್ಳದ ಬಸ್ ಹತ್ಕಪ್ಪ, ಅದಕ್ಕೆ ನಾನ್ ತಳ್ಳಿ. ನಿನ್ ಕಾಸಲ್ಲಿ 200 ರೂಪಾಯಿಗೆ ನೀನ್ ಎಷ್ಟು ಹಾಕ್ಸ್ತೀಯೋ? ನೀ ಹೆಂಗ್ ತಳ್ತೀಯೋ ಹಂಗ್ ತಳ್ತೀನಿ ನಾನು. ನಾನ್ ಫುಲ್ ಟ್ಯಾಂಕ್ ಹಾಕ್ಸಿರ್ತೀನಿ. ನಿನ್ 200 ರೂಪಾಯಿಗೆ ಮಾತ್ರ ಪೆಟ್ರೋಲ್. ನೀನ್ ಎಷ್ಟುವರೆಗೂ ಪೆಟ್ರೋಲ್ ಹಾಕ್ಸಿರ್ತೀಯ ಅಷ್ಟು ದೂರ ನೀನ್ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಆಮೇಲೆ ಇದ್ ಮಾಡ್ಬಿಡ್ತೀನಿ. ಮತ್ತೆ ಆ ಕಡೆ ಬರೋದು ಇನ್ನೇ ಬರ ನಟರಾಜ ಸರ್ವಿಸ್. ಹಂಗೆಲ್ಲ ಆಗಲ್ಲಪ್ಪ. 200 ರೂಪಾಯಿ ಇನ್ನೇನಾಯ್ತಾ ಬಂತು. ಪೆಟ್ರೋಲ್ 2 300, 2 400,
ಆಯ್ತು ಆಗೋ ಕರೆಕ್ಟೇ ಇದೆಯಾ? ಹಾಂ, ಏರ್ ಚೆಕ್ ಮಾಡಿಸ್ಬೇಕಾ? ಬೇಡವಾ? ಇರೋ ಕೊಣನೂರು ಬಸ್ ಎಲ್ಲ ಹೋಯ್ತೈತೆ ಇಲ್ಲಿ. ಇರೋ ನಾವು ಟ್ರ್ಯಾಕ್ ಬರ್ತೀವಿ ಬಿಡ್ರೋ ನಮ್ನು. ಬೆಂಜು ರೆಡ್ ಕಲರ್ ಬೆಂಚ್ ಕಾರ್ ಹೋಯ್ತದ. ಬೆಂಚು ಕಲರ್ ಬೆಂಚು. ಇಂತ ಹೋಟ್ಲಿಗೆ ಬಂದು ತಲುಪಿದ್ವಿ. ಓಡಿಸಿ ಕಾರಣ ಮೈಕೈ ಎಲ್ಲ ನೋವು ಬಂದ್ಬಿಟ್ಟು ಊಟ ನೋವು ಮಾಡಿದೆ. ಹೊಟ್ಟೆ ಎಷ್ಟು ತಲೆ ಗಿರ್ರ ಅಂತ ಐತೆ. ಮನೆ ಫಸ್ಟ್ ಹೋಗಿ ನಾಲ್ಕು ಅನ್ನ ತಿನ್ನೋಣ. ನೋಡು ವ್ಯೂ ಹೆಂಗೈತಿ ಇಲ್ಲೆಲ್ಲ ಪೂರ್ತಿ. ಮಳೆ ಬಂದಿತ್ತು. ಇವಾಗ ತಾನೇ ಬಂದು ರೂಮ್ಗೆ ಸ್ಟೇ ಆದ್ವಿ. ಕಾರ್ ಓಡಿಸಿ ಎಲ್ಲ ಟ್ರಾವೆಲ್ ಮಾಡಿ ಎಲ್ಲ ಬ್ಯುಸಿ ಆಗಿ ಸ್ಟ್ರೈನ್ ಆಗ್ಬಿಟ್ಟಿದ್ರು. ಎಲ್ಲರೂ ಒಂದೊಂದು ಕಪ್ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಈಗ ತಾನೇ ಫ್ರೆಶ್ ಆಗಿ ರೂಮಿಂದ ಟೀಗಿ ಕಾಫಿ ಹುಡಿಕೊಂಡು ಹೋಟ್ಲಿಗೆ ಹೋಗ್ತಾ ಇದೀವಿ. ಇಲ್ಲಿ ಲೈಟ್ ಬೆಳಕು ಬೇರೆ ಸರಿ ಕಾಣ್ತಾ ಇಲ್ಲ. ನಮ್ಮ ಫಿಗರ್ಗಳು ಸರಿ ಕಾಣ್ತೈತೆ ಇಲ್ವೋ ಗೊತ್ತಿಲ್ಲ. ಮೊದಲೇ ಇಂಟರ್ನ್ಯಾಷನಲ್ ಫೇಸ್ಗಳು ನಾವು ಹೆಂಗಿದ್ರು ರೆಕಗ್ನೈಸ್ ಮಾಡ್ತೀರಾ. ಫೇಸೇ ತೋರಿಸ್ಬೇಕು ಅಂತ ಏನಿಲ್ಲ, ಆದರೂ ಇರಲಿ ಅಂದ್ಬಿಟ್ಟು ಫೇಸ್ ತೋರಿಸ್ತಿದ್ವಿ. ದಯವಿಟ್ಟು ಲೈಟ್ ಏನೋ ಸರಿಯಾಗಿ ಬರಲಿಲ್ಲ ಅಂದರೆ, ಫೇಸ್ ಏನೋ ಸರಿಯಾಗಿ ಕಾಣಿಸ್ಲಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ಕಾಫಿ ಕುಡ್ಕೊಂಡು ಆಮೇಲೆ ತಗೊಳ್ಳೋದು ಎಲ್ಲನೂ. ಬಾ ಬನ್ನಿ ಇಲ್ಲಿ ನೋಡವ. ಸಂಧ್ಯಾ ಕಾಫಿ ಏನು ಜಾಸ್ತಿ ಐಟಮ್ ಏನಿಲ್ಲ ಕಣ. ಹೌದಾ? ಆಮೇಲೆ ಕಾರ್ ಬೇಕಂತ ಏನು ಏನು ಕಳ್ತಿದ್ಯೋ? ನಾವು ಕಾಫಿ ಎಲ್ಲ ಕುಡಿದು ಡೈರೆಕ್ಟ್ ಊಟ ಮುಗಿಸ್ಕೊಂಡು ಹೊರಟೋಗೋಣ ರೂಮ್ಗೆ ಅಂತ ಡೈರೆಕ್ಟ್ ಊಟದ ಹಾಲಕ್ಕೆ ಬಂದ್ವಿ. ಅಲ್ಲಿ ಬಿಸಿ ಊಟ ರೆಡಿ ಇರೋದ್ರಿಂದ ಎಲ್ಲ ಊಟ ಮಾಡಿಕೊಂಡು ಬೆಳಗ್ಗೆನ ನಮಗೂ ಸ್ಟ್ರೈನಾಗಿ ಹೋಗಿತ್ತು. ಸರಿ ಇನ್ನೇನು ಊಟ ಮುಗಿಸ್ಕೊಂಡು ಹೊರಟ್ಬಿಡೋಣ, ಇನ್ನೇ ಕಡೆನೂ ಹೋಗೋದು ಬೇಡ ಅಂತ ಡೈರೆಕ್ಟು ರೂಮಿಗೆ ಬಂದುಬಿಟ್ವಿ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಪ್ರಯತ್ನಕ್ಕೆ ಸದಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ. ನೀವು ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ ನಾವು ತಿರ್ತೀವಿ ನಾಮ ಏನ್ ರ್ಯಾಂಕ್ ಇನ್ಫಾರ್ಮೇಶನ್ ಕೊಡ್ತೀವ, ಮರಿಬಾರ್ದು.